ನೀವು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ತೀರಿ, ESIC ಅಮೌಂಟ್ ನಿಮ್ಗೆ ಕಟ್ ಆಗ್ತೈತಿ ತಿಂಗಳ. ಹಂಗಿದ್ರೆ ಈ ವಿಡಿಯೋ ನಿಮಗಾಗಿ. ನಿಮ್ಮ ಫ್ಯಾಮಿಲಿ ಒಳಗೆ ನಿಮಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಈ ವಿಡಿಯೋ ಸೇವ್ ಮಾಡಿಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರೂ ಶೇರ್ ಮಾಡಿರಿ. ಈ ವಿಡಿಯೋ ಒಳಗೆ ESIC ಥ್ರೂ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಟ್ರೀಟ್ಮೆಂಟ್ ಹೆಂಗೆ ತೊಗೊಳ್ಬೇಕು, ಪ್ರೊಸೀಜರ್ ಏನೈತೆ ಅಂತ ಹೇಳ್ಕೊಡ್ತೀನಿ. ನೀವು ನಿಮ್ಮ ಪೇಷಂಟ್ನ ಯಾವ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡೋರಿ ಆ ಹಾಸ್ಪಿಟಲ್ ಫಸ್ಟ್ ಹೋಗಿ ಸರ್ ಕ್ಯಾಶ್ಲೆಸ್ ESIC ಥ್ರೂ ಕ್ಯಾಶ್ಲೆಸ್ ಐತಿ ಇಲ್ಲ ಅಂತ ಕೇಳ್ಕೊಂಬರ್ಬೇಕು. ಐತಿ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತೈತಿ ಹೇಳ್ತೀನಿ. ESIC ಪೇಷಂಟ್ ಕಾರ್ಡ, ಪೇಷಂಟ್ದ ಆಧಾರ್ ಕಾರ್ಡ, ಸರ್ವಿಸ್ ಲೆಟರ, ನಿಮ್ಮ ಕಂಪ್ನಿ ಒಳಗೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನಿಮಗೆ HR ಅವರು ಅದನ್ನು ಕೊಡ್ತಾರೆ. ಅವತ್ತು ಯಾವ ಪೇಷಂಟ್ 2 ಫೋಟೋ ಬೇಕಾಗ್ತೈತಿ. ಇವ್ನು ತೊಗೊಂಡು ಕೆಲಸ ನೀವು ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆದ್ರಿ ಅಂತಂದ್ರೆ ಅಲ್ಲಿಂದ ಅಡ್ಮಿಟ್ ಲೆಟರ್ ತೊಗೊಂಡು ESIC ಹಾಸ್ಪಿಟಲ್ ಮೇನ್ ಹಾಸ್ಪಿಟಲ್ ಎಲ್ಲೈತಿ ನಿಮ್ಗೆ ಅಲ್ಲಿ ಹೋಗಿ ಕೆಲಸ ಇವ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಿರ್ತೈತಿ. ಎಲ್ಲ ಡಾಕ್ಯುಮೆಂಟ್ಸ್ನು 2 ಸೆಟ್ ಜೆರಾಕ್ಸ್ ಮಾಡಿರಿ. 1 ಸೆಟ್ ಜೆರಾಕ್ಸ್ನ ಅವ್ರ ಹಾಸ್ಪಿಟಲ್ದವ್ರು ತೊಗೊಳ್ತಾರೆ, 1 ಸೆಟ್ ಜೆರಾಕ್ಸ್ನ ಒರಿಜಿನಲ್ ನಿಮ್ಗೆ ಅಡ್ಮಿಟ್ ಎಲ್ಲಿಗಿರ್ತೀರಿ ಹಾಸ್ಪಿಟಲ್ಗೆ ಕೊಡ್ತಾರೆ ಹೊಳ್ಳಿ. ಈ ಪ್ರೊಸೆಸ್ ಪೂರಾ ಫ್ರೀ ಇರ್ತದೆ, ಯಾವುದೇ ರೀತಿ ಎಲ್ಲೂ ನೀವು ರೊಕ್ಕ ಕೊಡೋಂಗಿಲ್ಲ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣಂತ. ಎಲ್ಲರಿಗೂ ನಮಸ್ಕಾರ.